ಒಂದು ನೀರನ್ನು ಹಾಕಿ ಸಾಕು ಬೆಳ್ಳಿ ಮತ್ತು ಹಿತ್ತಾಳೆ ಪಾತ್ರೆಗಳು ಪಳ ಪಳ ಅಂತೇಳಿ ನೋಡಿ ಮ್ಯಾಜಿಕ್ ಅನ್ನೋ ಥರ ಕ್ಲೀನ್ ಆಗುತ್ತೆ. ಈ ನೀರನ್ನು ಈ ಒಂದು ಲಿಕ್ವಿಡನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ನಿಂಬೆಹಣ್ಣನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಬಾಡಿದೆ ಅಂದರೂ ಕೂಡ ನಿಂಬೆಹಣ್ಣು ನಡೆಯುತ್ತೆ. ಈ ರೀತಿ ಕಟ್ ಮಾಡಿಕೊಂಡು ಬ್ಲೆಂಡರ್ ಜಾರ್ಗೆ ಹಾಕ್ಕೊಂಡು 2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಪೇಸ್ಟನ್ನು ಮಾಡಿ ಒಂದು ಗಾಜಿನ ಬಾಟ್ಲಲ್ಲಿ ಅಥವಾ ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ನಾವು ಸುಮಾರು ದಿನಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನ ತೊಳಿಬೇಕಾದ್ರೆ ತುಂಬಾ ಉಜ್ಜಬೇಕಾಗುತ್ತೆ. ರಿಸ್ಕೇ ಬೇಡ. ಈ ಒಂದು ನೀರನ್ನು ಈ ಒಂದು ಲಿಕ್ವಿಡನ್ನು ಸಿದ್ಧ ಮಾಡಿಕೊಂಡು ಈ ವಿಧಾನದಲ್ಲಿ ಜಸ್ಟ್ ನಾವು ಉಜ್ಜೋದು ಬೇಡ, ತಿಕ್ಕೋದು ಬೇಡ. ಜಸ್ಟ್ ಈ ಲಿಕ್ವಿಡನ್ನು ಹಾಕಿ ಹೀಗೆ ಒಂದು ಸ್ವಲ್ಪ ಹಚ್ಚಿದರೆ ಸಾಕು. ಪಳ ಪಳ ಅಂತ ಹೇಳಿ ಒಳಿಯುತ್ತೆ, ಬೇಗ ಕೂಡ ಕಪ್ಪಾಗಲ್ಲ. ಈ ಲಿಕ್ವಿಡನ್ನು ಹಚ್ಚಿ ಕ್ಲೀನಾಗಿ ನೀರಿನಲ್ಲಿ ತೊಳೆದು ಬಿಟ್ರೆ ನೋಡಿ ಮೊದಲೇ ಆಗಿತ್ತು, ನಂತರ ಯಾವ ಥರ ಕ್ಲೀನ್ ಆಗಿದೆ ಈ ಒಂದು ಚೊಂಬು ಅಂತೇಳಿ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.